ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಅನುಗ್ರಹ ಮಾಡಲಿ. ಪ್ರಿಯ ವೀಕ್ಷಕರೇ, ವಿಶೇಷವಾಗಿ ಒಬ್ಬರು ಒಂದು ಕಾಮೆಂಟ್ ಮಾಡಿದ್ದಾರೆ. ಪ್ರತಿ ದಿವಸವೂ ಕೂಡ ನಮಗೆ ಅನೇಕ ದುಸ್ವಪ್ನಗಳು ಕಾಣ್ತಾ ಇರುತ್ತೆ. ಯಾಕಂದರೆ ಸುಸ್ವಪ್ನ ಕಂಡ್ರೆ ಒಳ್ಳೆಯದಾಗತ್ತೆ, ಒಳ್ಳೆಯ ಶಕನು ಕಂಡ್ರೆ ಒಳ್ಳೆಯದಾಗತ್ತೆ. ಆದರೆ ದುಸ್ವಪ್ನಗಳು ಬೆಳಗ್ಗೆ ಎದ್ದ ತಕ್ಷಣವೇ ಹೀಗೆಲ್ಲ ನನಗೆ ಕನಸು ಬಿತ್ತಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೇನೆ. ಏನು ಸುಲಭವಾದಂಥ ಪರಿಹಾರ, ಏನು ಮಾಡಬಹುದು ಎಂಬುದಾಗಿ ಕೇಳಿದ್ದಾರೆ. ಅದಕ್ಕೆ ಒಂದು ಸುಲಭವಾದಂಥ ಒಂದು 5-6 ಪರಿಹಾರಗಳನ್ನು ಹೇಳ್ತೇನೆ. ನೋಡಿ, ನಮಗೆ 3 ಅವಸ್ಥೆಗಳನ್ನು ನಾವು ಪ್ರತಿಯೊಬ್ಬರೂ ಕೂಡ ಅನುಭವಿಸ್ತಾ ಇರ್ತೇವೆ. ಒಂದು ಜಾಗೃತ ಅವಸ್ಥೆ. ನೋಡಿ, ನಾವೆಲ್ಲ ಹೇಳ್ತಾ ಇದ್ದೇವೆ, ಕೇಳ್ತಾ ಇದ್ದೀರಿ, ನೀವು ಯೂಟ್ಯೂಬ್ ನೋಡ್ತಾ ಇದ್ದೀರಿ. ಇದು ಜಾಗೃತ ಅವಸ್ಥೆ. ನಮಗೇನು ತೊಂದರೆಗಳಿಲ್ಲ. ನಮಗೆ ಚೆನ್ನಾಗಿ ದೇವತಾ ಅನುಗ್ರಹದಿಂದ ಕಿವಿ ಕೇಳ್ತಾ ಇದ್ದೇವೆ, ಮಾತಾಡ್ತಾ ಇದ್ದೇವೆ. ಭಗವಂತ ಇಷ್ಟನ್ನೆಲ್ಲ ಭಗವಂತ ಕೊಟ್ಟಿದ್ದಾನೆ ಅಲ್ವಾ? ಹಾಗಾಗಿ ಇದಕ್ಕೆ ಜಾಗೃತ ಅವಸ್ಥೆ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಸ್ವಪ್ನಾವಸ್ಥೆ. ಅರ್ಧ ನಿದ್ರೆ, ಅರ್ಧ ಎಚ್ಚರಿಕೆಯ ಸಮಯ ಇರುತ್ತೆ. ಅದು ಸ್ವಪ್ನಾವಸ್ಥೆ ಎಂಬುದಾಗಿ ಹೇಳ್ತೇವೆ. ಇನ್ನೊಂದು ಸುಷುಪ್ತಿ ಅವಸ್ಥೆ. ನಾವೆಲ್ಲಿ ಮನ್ಕೊಂಡಿದ್ದೇವೆ, ಏನು ಮಾಡ್ತಾ ಇದ್ದೀವಿ, ಯಾರು ಎಂಥದ್ದು ಗೊತ್ತಿಲ್ಲ. ಶರೀರ ಉಸಿರಾಡ್ತಾ ಇರ್ತದೆ ಅಲ್ವಾ? ಪ್ರತಿಯೊಬ್ಬರೂ ಕೂಡ ಪ್ರತಿನಿತ್ಯವೂ ಕೂಡ ಅನುಭವಿಸ್ತಾ ಇರ್ತೇವೆ ನಾವು ಅಲ್ವಾ? ಹಾಗಾಗಿ ಈ ಅವಸ್ಥೆಗೆ ಏನೂ ಪರಿಹಾರವೇ ಬೇಕಾಗುವುದಿಲ್ಲ. ಯಾಕಂದರೆ ಇದೆಲ್ಲ ಹೇಗೆ ಅಂತಂದರೆ, ನಾವು ಯಾರು ಅಂತಲೇ ನಮಗೆ ಆ ಸಮಯದಲ್ಲಿ ಗೊತ್ತಿರೋದಿಲ್ಲ. ಹಾಗಾಗಿ ಈ ಅವಸ್ಥೆಗೆ ಏನೂ ಕೂಡ ಪರಿಹಾರಗಳು ಬೇಕಾಗಲಿಲ್ಲ. ನಾವೆಲ್ಲ ಮನುಷ್ಯರು ಅಲ್ವಾ? ಹಾಗಾಗಿ ನಮಗೆ ಸುಷುಪ್ತಿ ಅವಸ್ಥೆ ಯಾವಾಗೂ ಕೂಡ ಇದ್ದರೆ ಸಂತೋಷವೇ. ಆದರೆ ಎಚ್ಚರ ಇದ್ದಾಗ ಏನೂ ಹೆದರಿಕೆ ಆಗುವುದಿಲ್ಲ. ಸ್ವಪ್ನ ಬಿದ್ದಾಗ, ದುಸ್ವಪ್ನಗಳೆಲ್ಲ ಬಿದ್ದಾಗ ನಾವು ಬಹಳ ತೊಂದರೆಗಳು, ತಾಪತ್ರಗಳಾಗುತ್ತೆ. ಮತ್ತು ಮುಂದೆ ಏನು ಆಗಿಬಿಡುತ್ತನೋ ಹೇಳುವಂಥ ಆತಂಕಗಳು ಕೂಡ ಉಂಟಾಗ್ತದೆ. ಹಾಗಾಗಿ ಸ್ವಪ್ನ ಫಲ ಅಂಥೇಳಿ ಹಿಂದೆ 2-3 ವಿಡಿಯೋ ಮಾಡಿದ್ದೇನೆ. ಅದನ್ನು ಕೂಡ ನೀವು ಗಮನಿಸಿ ನೋಡೋಣ. ಕೆಟ್ಟ ಅನೇಕ ದುಸ್ವಪ್ನಗಳೆಲ್ಲ ಬೀಳ್ತಾ ಇದ್ದರೆ ಏನು ಮಾಡಬೇಕು ಹೇಳುವಂತಹ ಬಹಳ ಉತ್ತಮವಾದಂತಹ ವಿಷಯಗಳನ್ನು ನಾವು ಗಮನಿಸೋಣ. ಒಂದನೇದಾಗಿ ನೋಡಿ, ನಾವು ಮನ್ಕೊಳ್ಳುವಂತಹ ಜಾಗಗಳು ಬಹಳ ಶುದ್ಧಿಯಾಗಿರಬೇಕು. ನೋಡಿ, ಇದನ್ನು ಪ್ರತಿಯೊಬ್ಬರೂ ಕೂಡ ಗಮನಿಸಬೇಕು. 5 ವಿಶೇಷವಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ನಮಗೆ ಜ್ಞಾನ ವೃದ್ಧಿಯಾಗಬೇಕೋ, ಮನಸ್ಸಿನ ಸಂಕಲ್ಪಗಳೆಲ್ಲ ವೃದ್ಧಿಯಾಗಬೇಕೋ. ಹಾಗಿದ್ದಾಗ ನಾವು ಮನ್ಕೊಳ್ಳುವಂತಹ ಒಂದು ಕೊಠಡಿ ಅಥವಾ ರೂಮು ಅಂತ ಹೇಳ್ತೇವಲ್ಲ, ಅದು ಸ್ವಚ್ಛವಾಗಿರಬೇಕು ಒಂದನೇದಾಗಿ. ಎರಡನೇದಾಗಿ ಮನ್ಕೊಳ್ಳುವಂತಹ ಈ ಶಿರೋಭಾಗ, ತಲೆ ಹಾಕ್ಕೊಳ್ತೇವಲ್ಲ, ಅದು ಯಾವ್ಯಾವ ದಿಕ್ಕಿಗೆ ಹಾಕ್ಕೊಳ್ಬೇಕು ನೋಡಿ, ಇದು ಶಾಸ್ತ್ರ ಹೇಳ್ತದೆ. ಪೂರ್ವ ದಿಕ್ಕಿಗೆ ಹಾಕ್ಕೊಂಡು ತಲೆ ಹಾಕ್ಕೊಂಡು ಮನ್ಕೊಂಡ್ರೆ ಅಂಥವ್ರಿಗೆ ಜ್ಞಾನ ವೃದ್ಧಿಯಾಗತ್ತೆ, ಆಯುಷ್ಯ ವೃದ್ಧಿಯಾಗತ್ತೆ, ಮನಸ್ಸಿನ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೆ. ಹಾಗೆ ಈ ಕಡೆ ದಕ್ಷಿಣಕ್ಕೆ ತಲೆ ಮಾಡ್ಕೊಂಡು ಮನ್ಕೊಂಡ್ರೆ ಅಂಥವರಿಗೆ ಭೋಗ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಅಲ್ಪ ಸ್ವಲ್ಪ ಜೀವನದಲ್ಲಿ ಸಾಧನೆಗಳಾಗತ್ತೆ. ಇಲ್ಲ ಅಂತೇನೇನು ದಕ್ಷಿಣಕ್ಕೆ, ಪಶ್ಚಿಮಕ್ಕೆ ಹಾಕ್ಕೊಳ್ಳುವಂಥದ್ದು ಅಷ್ಟು ಶುಭವಾದದ್ದಲ್ಲ ನಮ್ಮ ಶಾಸ್ತ್ರಗಳ ಪ್ರಕಾರ. ಆದಷ್ಟು ಪೂರ್ವಕ್ಕೆ ಹಾಕ್ಕೊಳ್ಳುವಂಥದ್ದು ಭಾಳ ಉತ್ತಮವಾದಂಥದ್ದು. ಅನಂತರ ಉತ್ತರಕ್ಕೆ ನಾವು ಮನ್ಕೊಳ್ಬಾರ್ದು ಅಂಥೇಳಿ ಪ್ರತಿಯೊಬ್ಬರಿಗೂ ತಲೆ ಹಾಕ್ಕೊಂಡು ಮನ್ಕೊಳ್ಬಾರ್ದು ಗೊತ್ತಿರ್ತದೆ. ಹಾಗಾಗಿ ಆದಷ್ಟು ಪೂರ್ವಕ್ಕೆ ತಲೆ ಹಾಕ್ಕೊಂಡು ಮನ್ಕೊಳ್ಳುವಂಥದ್ದು. ಎರಡನೇದಾಗಿ ಮನ್ಕೊಳ್ಳುವಂತಹ ಜಾಗಗಳು, ವಾತಾವರಣಗಳು ಶುದ್ಧಿಯಾಗಿರಬೇಕು ಎರಡನೇದಾಗಿ. ಮೂರನೇದಾಗಿ ಯಾವುದೂ ಆದಷ್ಟು ಡಿಸ್ಟರ್ಬೆನ್ಸ್ ಇರಬಾರ್ದು. ಮನ್ಕೊಳ್ಳುವಾಗ, ನಿದ್ರೆ ಮಾಡುವಾಗ ನೀವು ಮನ್ಕೊಳ್ತೀರಿ ಅಥವಾ ಶರೀರಕ್ಕೆ ವಿಶ್ರಾಂತಿ ಬೇಕು ಅಂತಂದರೆ ಫೋನಲ್ಲೆಲ್ಲಾದರೂ ಸೈಡಿಗೆ ಇಟ್ಬಿಡಿ. ಎಷ್ಟೋ ಸಲ ನೋಡಿ, ನಾವು ವಿಶ್ರಾಂತಿ ಮಾಡುವಾಗ ಫೋನ್ ಬರ್ತಾ ಇರ್ತದೆ, ಅರ್ಧಂಬರ್ಧ ನಿದ್ರೆಯೂ ಇರುವುದಿಲ್ಲ, ಎಚ್ಚರವೂ ಇರುವುದಿಲ್ಲ, ಹೀಗೆಲ್ಲ ಆಗ್ತದೆ. ಹಾಗಾಗಿ ಆ ನಿದ್ರೆಗೆ, ಶರೀರಕ್ಕೆ ಬೇಕಾದಂತಹ ವಿಶ್ರಾಂತಿ ನಿಮಗೆ ಸಿಗಬೇಕೋ ಆವಾಗ ಮೊಬೈಲನ್ನು ಸೈಲೆಂಟ್ ಮಾಡಿ ನಾವು ಸೈಡಿಗೆ ಇಟ್ಟುಬಿಡಿ. ಎಷ್ಟೋ ಜನ ಹಾಗೆ ಆಗುತ್ತೆ. ಯಾಕಂದರೆ ಈಗ ಏನಾಗಿದೆ, ಈ ಕಾಲ ಬದಲಾವಣೆ ಆದಾಗ ಸ್ವದೇಶ, ವಿದೇಶ, ಬೇರೆ ಕಡೆ ಹೀಗೆ ಎಷ್ಟೊತ್ತಿಗೂ ಕೂಡ ಫೋನ್ಗಳು ಬರ್ತಾ ಇರ್ತದೆ. ಯಾಕಂದರೆ ಅವರವರೇ ಪುರುಸತ್ತಿ ಆದಾಗ ಅವರವರು ಫೋನ್ ಮಾಡ್ತಾರೆ. ಎಲ್ಲರ ಜೀವನವೂ ಅಷ್ಟೇ ಅಲ್ವ? ಹಾಗಾಗಿ ನಿಮ್ಮ ಸಮಯವನ್ನು ಈ ಶರೀರಕ್ಕೆ ಭಗವಾನ್ ಶ್ರೀಧರ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ ನೋಡಿ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಎಂಬುದಾಗಿ ಹೇಳ್ತಾರೆ. ಅಂದರೆ ಇದು ಶರೀರ ಹೇಳುವಂಥದ್ದು ಮಾಧ್ಯಮ. ಧರ್ಮ ಸಾಧನೆ ಮಾಡಬೇಕು ಅಂತಂದರೆ ಈ ಮಾಧ್ಯಮ ಸರಿಯಾಗಿಲ್ಲ ಅಂತಾದರೆ ನಿಮ್ಮ ಕೈಯಲ್ಲಿ ಕೆಲಸ ಮಾಡಲಿಕ್ಕೂ ಆಗಲ್ಲ, ಧರ್ಮ ಸಾಧನೆ ಮಾಡಲಿಕ್ಕೂ ಆಗೋದಿಲ್ಲ. ಒಳ್ಳೆ ರೀತಿಯಾಗಿ ಏನೋ ಮಾಡಬೇಕು ಅಂತಂದರೆ ಏನೂ ಆಗೋದೇ ಇಲ್ಲ ನಿಮಗೆ. ಹಾಗಾಗಿ ನೀವೇನು ಮಾಡಬೇಕು, ಈ ಶರೀರಕ್ಕೆ ಯಾವ್ಯಾವ ಸಮಯಕ್ಕೆ ಏನೇನು ಸಿಗಬೇಕೋ, ಕೊಡಬೇಕು, ಅದನ್ನು ಕೊಡುವಂತಹ ಪ್ರಯತ್ನ ಮಾಡಬೇಕು. ಕೆಲಸ ಮಾಡಬೇಕು. ನಿಜ, ನಾವು ನಿದ್ರೆಗಣ್ಣಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ರೆ ಆವಾಗ ಏನಾಗುತ್ತೆ,
ನಿದ್ರೆಯು ಸರಿಯಾಗುವುದಿಲ್ಲ, ಸರಿಯಾದಂತಹ ಶರೀರಕ್ಕೆ ಸುಸ್ತಾಗಿದ್ದಾಗ ಆಕಳಿಕೆ ಬರ್ತಾ ಇರುತ್ತೆ, ಕೆಲಸ ಮಾಡಿದಾಗ ಅದು ತಲೆ ಹತ್ತುವುದಿಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳೆಲ್ಲ ನಾವು ಗಮನಿಸ್ತೇವೆ, ಓದು ಅಂಥೇಳಿ ಎಲ್ಲರೂ ಒತ್ತಾಯ ಮಾಡ್ತಾರೆ, ಬೆಳಗ್ಗೆ ಬೇಗನೆ ಹೇಳುವಂಥದ್ದು, ಗೊತ್ತಾಯ್ತೋ ಇಲ್ಲ, ರಾತ್ರಿ 2 ಗಂಟೆ 1 ಗಂಟೆವರೆಗೂ ಓದುವಂಥದ್ದು. ಹಾಗಲ್ಲ, ಓದುವಂತಹ ಒಂದು ಕ್ರಮಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಕೂಡ ಮುಂದಿನ ವಿಡಿಯೋ ಮಾಡೋಣ. ಪ್ರತಿಯೊಂದು ಮನುಷ್ಯನೂ ಕೂಡ ಯಾವ ತರಹ ಓದಿದ್ರೆ ಅವನಿಗೆ ವಿದ್ಯಾಭ್ಯಾಸ ತಲೆಗೆ ಹತ್ತುತ್ತದೆ. ಎಷ್ಟೆಷ್ಟೊತ್ತಿಗೂ ಕೂಡ ನಾವು ಕಾಲದ ವಿರುದ್ಧ ಮಾಡಿದ್ರೆ ಸದ್ಯಕ್ಕೇನೋ ಅನುಕೂಲ ಅಂತ ಅನಿಸಿದ್ರೂ ಕೂಡ ಆ ಕಾಲ ಹೇಳುವಂಥದ್ದು ಆ ವ್ಯಕ್ತಿಗೆ ಹೆಲ್ಪ್ ಮಾಡಲಿಕ್ಕಿಲ್ಲ. ಹಾಗಾಗಿ ನೋಡೋಣ, ನಾವು ದುಸ್ವಪ್ನಗಳ ಪರಿಹಾರಕ್ಕೆ ಒಂದನೇದಾಗಿ ಬಹಳ ಮುಖ್ಯವಾಗಿ ನಾವು ಮನ್ಕೊಳ್ಳುವಂತಹ ಒಂದು ಸಮಯವನ್ನು ಸರಿಯಾಗಿ ನಿಗದಿ ಮಾಡಿಕೊಳ್ಬೇಕು. ಮತ್ತು ಯಾವುದೇ ವಿಷಯವನ್ನು ಜಾಸ್ತಿ ಮನಸ್ಸಿಗೆ ಯೋಚನೆ ಮಾಡಬಾರ್ದು. ಎಷ್ಟೋ ಸಲ ನೋಡಿ, ನಾವು ಒಂದೇ ವಿಷಯಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದರೆ ನಮಗೇನಾಗುತ್ತೆ, ಅದೇ ವಿಷಯಗಳ ಕನಸಿನಿಗೆ ಬರುವ ಹಾಗಾಗುತ್ತೆ. ಕನಸಿಗೆ ವಿಶೇಷವಾಗಿ ಒಂದೊಂತರಹ ಫಲಗಳನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ಹಿಂದಿನ ವಿಡಿಯೋ ಮಾಡಿದ್ದೇನೆ, ಅದನ್ನು ಕೂಡ ಸ್ವಪ್ನ ಫಲ ಅಂಥೇಳಿ ಮಾಡಿದ್ದೇನೆ. ಯಾವ್ಯಾವ ಸಮಯದಲ್ಲಿ ಕನಸು ಬಿದ್ದರೆ ಅದರಿಂದ ಏನು ಫಲ ಎಂಬುದನ್ನು ಕೂಡ ಮಾಡಿದ್ದೇನೆ, ಅದನ್ನು ಗಮನಿಸಿ. ಒಂದನೇದಾಗಿ ಕೆಟ್ಟ ಸ್ವಪ್ನಗಳ ಪರಿಹಾರಕ್ಕೆ ಫಸ್ಟು ಶಿವಕವಚ ಸ್ತೋತ್ರ ಹೇಳುವಂಥದ್ದಿದೆ ನೋಡಿ. ನೀವು ಪ್ರತಿನಿತ್ಯವೂ ಕೂಡ ಸಾಧ್ಯವಾದರೆ ಅಥವಾ ವಾರಕ್ಕೆ 1 ಸಲ ಸಾಧ್ಯ ಆದರೆ ಈ ಶಿವಕವಚ ಹೇಳುವಂಥ ಒಂದು ಸ್ತೋತ್ರ ಇದೆ. ಅದು ಶಿವನ ವಿಶೇಷವಾದಂಥ ಶಕ್ತಿ ಉಳ್ಳಂಥದ್ದು. ಶಿವನ ನಮ್ಮೆಲ್ಲರನ್ನೂ ಕೂಡ ಎಲ್ಲ ದಿಕ್ಕಿನಲ್ಲೂ ಕೂಡ ರಕ್ಷಣೆ ಮಾಡಲಿ ಅಂಥೇಳಿ ಕೇಳುವಂತಹದ್ದು. ಇದು ಎಲ್ಲರೂ ಕೂಡ ಓದಲಿಕ್ಕೆ ಅವಕಾಶಗಳಿದೆ. ಆದರೆ ಶುದ್ಧವಾದಂಥ ಮನಸ್ಸಿಂದ ಶುದ್ಧವಾದಂಥ ಸ್ಥಿತಿಯಲ್ಲಿ ಓದಿ. ಯಾಕಂದರೆ ಏನಾಗಿದೆ, ಇವಾಗ ಎಲ್ಲವೂ ಕೂಡ ಶುದ್ಧ ಅಂತ ಮಾಡ್ತೇವೆ, ಹಾಗಲ್ಲ. ಆ ನಿಯಮಗಳು ವ್ಯವಸ್ಥೆಗಳನ್ನು ನಾವು ನೋಡಿಕೊಂಡು ಶುದ್ಧಿಯಾಗಿ ಅದನ್ನು ಪಠನೆ ಮಾಡಬೇಕು. ಇದು ಶಿವಕವಚದ ಪಠನೆ. ಇದನ್ನು ನೀವು ಊಟ ಆದಮೇಲೆ ಹೇಳಬಹುದು, ಊಟದ ಮುಂಚೆ ಹೇಳಬಹುದು, ಎಷ್ಟೊತ್ತಿಗೆ ಬೇಕಾದ್ರೂ ಹೇಳಬಹುದು. ಇದಕ್ಕೆ ಸಮಯ ನಿಗದಿಯಾಗಿ ಹೇಳುವಂತಹದ್ದಿಲ್ಲ. ಶಿವಕವಚವನ್ನು ನೀವು ಶುದ್ಧವಾದಂತಹ ಬೇಕಾಗಿದ್ದರೆ ನೀವು ಮನ್ಕೊಳ್ಳೋ ಪೂರ್ವದಲ್ಲಿ ಒಂದು ಕಡೆ ಕೂತ್ಕೊಂಡು ಇದನ್ನು ಪಠನೆ ಮಾಡಬಹುದು, ಅದಕ್ಕೂ ಅವಕಾಶ ಇದೆ. ಒಂದು ಶಿವಕವಚ ಪಾರಾಯಣೆ. ಮತ್ತು ಎರಡನೇದಾಗಿ ಆದಷ್ಟು ಸುಸ್ವಪ್ನ ಬೀಳಬೇಕು, ದುಸ್ವಪ್ನ ಬೀಳಬಾರದು ಅಂತಂದರೆ ನಿಮ್ಮ ಒಳ್ಳೆಯ ಯೋಚನೆಗಳು ಎಷ್ಟಿದೆಯೋ ಅದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಎಷ್ಟೊತ್ತಿಗೂ ಕೂಡ ಈ ಟಿ ವಿಯಲ್ಲಿ ಏನೋ ನೋಡ್ತಾ ಇರುವಂಥದ್ದು, ಮೊಬೈಲಲ್ಲಿ ಏನೋ ನೋಡ್ತಾ ಇರೋದು, ಬೇರೆದೇನೇ ಚಿಂತನೆ ಮಾಡ್ತಾ ಇದ್ದರೆ ಅವ ಕೆಟ್ಟ ಸ್ವಪ್ನಗಳೇ ಜಾಸ್ತಿ ಬೀಳ್ತಾ ಇರ್ತದೆ. ಹಾಗಾಗಿ ಆದಷ್ಟು ನೋಡಿ, ಎಷ್ಟೋ ವ್ಯಕ್ತಿಗಳನ್ನು ಗಮನಿಸಿದಾಗ ಕೆಲವೊಂದು ವಾತಪಿತ್ತ ಪ್ರಕೃತಿಯ ಮೂಲಕವಾಗೂ ಕೂಡ ಅನೇಕ ಕನಸುಗಳು ಬೀಳುತ್ತೆ ಎಂಬುದನ್ನು ಕೂಡ ನಾವು ಅನೇಕ ಗ್ರಂಥಗಳಲ್ಲಿ ನೋಡ್ತೇವೆ. ಹಾಗಾಗಿ ಅಂತಹ ನಾವು ಬೇಡದೇ ಇರುವಂತಹ ಅನೇಕ ವಿಷಯಗಳನ್ನೆಲ್ಲ ಆದಷ್ಟು ದೂರ ಹಾಕುವಂಥದ್ದು, ಒಳ್ಳೆಯ ವಿಷಯಗಳನ್ನು ನಾವು ನೋಡ್ತಾ ಇರುವಂಥದ್ದು. ಆನೋಭದ್ರಾ ಕೃತವೋಜಂತು ವಿಶ್ವತಃ. ನಮಗೇನಾಗಬೇಕು, ಒಳ್ಳೆಯ ವಿಷಯಗಳು ಬರಬೇಕು, ಒಳ್ಳೆಯ ರೀತಿಯಾದಂತಹ ಜೀವನ ಶೈಲಿ ವ್ಯವಸ್ಥೆಗಳು ಏನಾದರೂ ಆ ಸಮಯ ಅದಕ್ಕೆ ಉಪಯೋಗಿಸ್ತೇವೆ ಅಂತಾದರೆ ಅದರಿಂದ ಒಂದು ಒಳ್ಳೆಯ ರೀತಿಯಾದಂತಹ ಫಲಿತಾಂಶ ಬರುವ ಹಾಗಿರಬೇಕು. ಹಾಗಾಗಿ ಒಳ್ಳೆಯ ಯೋಚನೆ ಮಾಡುವಂಥದ್ದು. ಮತ್ತು ಆದಷ್ಟು ನೋಡಿ ಏನಾಗುತ್ತೆ ಅಂತಂದರೆ, ನಾವು ನಿದ್ರೆ ಮಾಡುವಂಥ ಒಂದು ಪೂರ್ವದಲ್ಲಿ ಒಂದು ಅರ್ಧ ಗಂಟೆ ಮುಂಚೆ ಆದರೂ ಕೂಡ ಒಂದು ಫೋನನ್ನು ಸ್ವಲ್ಪ ತಪ್ಪಿಸುವಂತಹ ಪ್ರಯತ್ನ ಮಾಡಬೇಕು. ಒಂದು ಕಡೆಗೆ ನೋಡುತ್ತಾನೇ ಮೊಬೈಲ್ ಮನ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು. ಅದಕ್ಕೆ ಒಂದು ಲಿಮಿಟ್ ಇಟ್ಕೊಳ್ಬೇಕು ಎಲ್ಲದಕ್ಕೂ ಕೂಡ. ಎಷ್ಟೋ ಜನರನ್ನು ನೋಡ್ತೇವೆ ನಾವು, ಹೇಗೆ ಹೆಂಡತಿ ಮಕ್ಕಳ ಹಾಗೆ ಏನಾಗಿದೆ, ತಲೆ ಹತ್ತಿರದಲ್ಲೇ ಮೊಬೈಲ್ ಇಟ್ಕೊಳ್ಳುವಂಥದ್ದು, ಅದೆಲ್ಲ ಉತ್ತಮವಾದಂಥದ್ದಲ್ಲ. ಇವತ್ತಿನ ಕಾಲಕ್ಕೆ ಬೇಕು, ಫೋನಿಲ್ಲದೆ ಆಗೋದಿಲ್ಲ. ಯಾಕಂದರೆ ಇವತ್ತೇನಾಗಿದೆ, ಟೆಕ್ನಾಲಜಿ ಎಷ್ಟು ಮುಂದುವರಿಯುತ್ತೋ ಅಷ್ಟು ನಮಗೆ ತೊಂದರೆಗಳೂ ಕೂಡ ಆಗುತ್ತೆ, ಒಳ್ಳೆ ರೀತಿಯಾದಂಥ ಫಲಗಳು ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೂ ಕೂಡ ಅದನ್ನು ಜಾಸ್ತಿಯಾಗಿ ನಾವು ಮಾಡುವಂತಹ ಪ್ರಯತ್ನ ಮಾಡಬಾರ್ದು. ಯಾಕಂದರೆ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಸೂಕ್ಷ್ಮವಾದಂಥ ಮನಸ್ಸಿಗೆ ಅದೆಲ್ಲ ಒಳಗಡೆ ಹೋಗ್ತಾ ಇರುತ್ತೆ. ಆದಷ್ಟು ಒಂದು ಅರ್ಧ ಗಂಟೆ ಆದರೂ ಕೂಡ ಮನ್ಕೊಳ್ಳುವಂತಹ ಪೂರ್ವದಲ್ಲಿ ಒಂದು 10 ಗಂಟೆಗೆ ನಿದ್ರೆ ಮಾಡ್ತೀರಿ ಅಂತಂದರೆ 9 ಕಾಲಕ್ಕೆ ಆ ಫೋನನ್ನು ಕೆಲಸ ಎಲ್ಲ ಮುಗಿಸ್ಬಿಡ್ಬೇಕಿಲ್ಲ. ನಾಳೆ ಮಾಡ್ತೇನೆ, ನಾಡಿದ್ದು ಮಾಡ್ತೇನೆ ಹೇಳಿ ಟೈಮ್ ಕೊಡಿ. ಯಾಕಂದರೆ ಯಾವುದೂ ಅಷ್ಟು ಅರ್ಜೆಂಟಾಗಿ ಹೋಗುವಂಥದ್ದು ಇರೋದಿಲ್ಲ. ತೀರಾ ಎಮರ್ಜೆನ್ಸಿ ಇದ್ದರೆ ಇನ್ನೊಬ್ಬರಿಗೆ, ನಮ್ಮ ರಿಲೇಷನಿಗೋ ಇವರಿಗೋ ಹೇಳ್ತಾರೆ. ಯಾಕಂದರೆ ನಮ್ಮ ಮನೇಲಿ ಒಂದು 4-5 ಜನ ಇದ್ದಾಗ ಯಾರೋ ಒಬ್ಬರಿಗೆ ವಿಷಯಗಳು ಗೊತ್ತಾದರೆ ಗೊತ್ತಾಗ್ತದೆ. ಹಾಗಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು. ಮತ್ತು ನಿದ್ರೆ ಮಾಡುವಂತಹ ಪೂರ್ವದಲ್ಲಿ ನಾವು ಭಗವಂತನನ್ನು ಅಥವಾ ಪ್ರಕೃತಿಯನ್ನು, ಕಾಲವನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ನೋಡಿ, ಇದು ಬಹಳ ಮುಖ್ಯವಾಗಿ. ಭಗವಂತ ನನಗೆ ಇಷ್ಟನ್ನೆಲ್ಲ ಭಗವಂತ ಕೊಟ್ಟಿದ್ದಾನೆ, ಇಷ್ಟು ಉತ್ತಮವಾದಂತಹ ಜೀವನವನ್ನು ಕೊಟ್ಟಿದ್ದಾನೆ. ಮೇಲುಗಡೆ ನೋಡ್ತಾ ಹೋದರೆ ಅನೇಕ ಶ್ರೀಮಂತರನ್ನು, ಅನೇಕ ದೊಡ್ಡ ವ್ಯಕ್ತಿಗಳನ್ನು ನೋಡಬಹುದು ನೀವು. ಆದರೆ ನೀವು ನಿಮ್ಮ ಮನಸ್ಸಿಗೆ, ನಿಮ್ಮ ಶರೀರಕ್ಕೆ ಈ ಒಂದು ಭಗವಂತನನ್ನು, ಈ ಕೊಟ್ಟಂತಹ ಎಲ್ಲ ತಂದೆ ತಾಯಿಯವರನ್ನು, ಜಗತ್ತಿನಲ್ಲಿರುವಂಥ ಎಲ್ಲ ಪರಿಸರವನ್ನು ಒಂದು ಸ್ವಲ್ಪ ನೆನ್ಕೊಳ್ಬೇಕು ನೀವು. ಯಾತಕ್ಕೆ ನೆನ್ಕೊಳ್ಬೇಕು? ಭಗವಂತ ಇಷ್ಟನ್ನು ನಮಗೆ ಕೊಟ್ಟಿದ್ದಾನೆ. ನೋಡಿ, ಏನಾದರೂ ನಮ್ಗೆ ಅಂಗನ್ಯೂನ ಇದ್ದರೆ, ತೊಂದರೆ ಇದ್ದರೆ ಹೇಗಾಗ್ತಿತ್ತು. ಆದರೆ ಈ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೆ ಇಷ್ಟನ್ನೆಲ್ಲ ಭಗವಂತ ನಮಗೆ ಅನುಗ್ರಹ ಮಾಡಿದ್ದಾನೆ. ವಿಶೇಷವಾದಂಥ ಸಮಯವನ್ನು ಕೂಡ ಭಗವಂತ ನಮಗೆ ಕೊಟ್ಟಿದ್ದಾನೆ. ಈ ಯೂನಿವರ್ಸಲ್ ಆಗಿ ನಮಗೆ ಇಷ್ಟೆಲ್ಲ ಸಿಕ್ಕಿದೆಯಲ್ವಾ, ಆ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅವನಿಗೆ ಧನ್ಯವಾದವನ್ನು ಹೇಳ್ತಾ ಒಂದು ಭಗವಂತನ ನಾಮಸ್ಮರಣೆ
ಮಾಡುವಂಥದ್ದು. ನಿಮಗೆ ಯಾವ ಮಂತ್ರಗಳು ಬರುತ್ತೋ ಆ ಮಂತ್ರಗಳನ್ನು, ಗುರು ಮಂತ್ರಗಳಿರಬಹುದು ಅಥವಾ ದೇವತೆಗಳ ಮಂತ್ರಗಳಿರಬಹುದು ಅಥವಾ ನವಗ್ರಹ ಸ್ತೋತ್ರಗಳಿರಬಹುದು, ಹನುಮಂತನ ಮಂತ್ರ ಇರಬಹುದು, ಯಾವುದಾದ್ರೂ ಸ್ತೋತ್ರ ಹೇಳುವಂಥದ್ದನ್ನು ಮಾಡಬೇಕು. ಹಾಗೆ ಪ್ರತಿನಿತ್ಯವೂ ಕೂಡ ಮಲ್ಕೊಳ್ಳುವಂತಹ ಒಂದು ಪೂರ್ವದಲ್ಲಿ ಇದನ್ನು ಗಮನಿಸುವಂಥದ್ದು. ಬಹಳ ಕೆಟ್ಟ ಶಕನಗಳು ಕಾಣ್ತಾ ಇದ್ದರೆ ನೀವೇನು ಮಾಡಬೇಕು, ಹಣೆಗೆ ಒಂದು ಸ್ವಲ್ಪ ವಿಭೂತಿ ಹಚ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಈಶ್ವರನ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿರುವಂತಹ ಮಂತ್ರಗಳನ್ನು ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ, ಈ ಮಂತ್ರಗಳನ್ನು ಪಠನೆ ಮಾಡ್ತಾ ಒಂದು ಸ್ವಲ್ಪ ಹಣೆಗೆ ವಿಭೂತಿ ಶಾಸ್ತ್ರಕ್ಕೆ ಹಚ್ಕೊಳ್ಳಿ ನೀವು. ಯಾಕಂದರೆ ವಿಭೂತಿ ಹಚ್ಚುವ ಮಾತ್ರದಿಂದ ಅನೇಕ ಶಕ್ತಿಗಳ ವೃದ್ಧಿಗಳನ್ನು ಶಾಸ್ತ್ರ ಹೇಳ್ತದೆ. ಸ್ವಲ್ಪ ಅಲ್ಲ, ನಾವು ಅದನ್ನು ಮಾಡ್ತಾ ಹೋದಂತೆ ನಮ್ಮೆಲ್ಲರಿಗೂ ಕೂಡ ಹೆಚ್ಚಿನದಾದಂಥ ಶಕ್ತಿಗಳು ಅಭಿವೃದ್ಧಿ ಆಗ್ತಾ ಬರುತ್ತೆ. ಇದು ಬಹಳ ಮುಖ್ಯವಾದಂಥ ಅಂಶ. ದೇವರ ನಾಮಸ್ಮರಣೆ ಮಾಡೋದು ವಿಭೂತಿ ಹಚ್ಚಿಕೊಳ್ಳುವಂಥದ್ದು. ಹಾಗೆ ಅನಂತರದಲ್ಲಿ ನೋಡಿ, ನಮಗೆ ಎಲ್ಲರೂ ಹಿರಿಯರೆಲ್ಲ ಹೇಳ್ತಾರೆ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರೆ. ಏನು ಅರ್ಥ? ಎಷ್ಟೋ ಜನರನ್ನು ನಾವು ಗಮನಿಸ್ತೇವೆ, ಸರಿಯಾದಂಥ ರಾತ್ರಿ ಇರುವುದಿಲ್ಲ, ಹಗಲಿರುವುದಿಲ್ಲ, ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಹಾಗಲ್ಲ, ನಮಗೆ ಎಷ್ಟು ಸಮಯ ಯಾವ್ಯಾವ ಕೆಲಸಕ್ಕೆ ಹೇಗೆ ಮಾಡಬೇಕು ಹಾಗೆ ನಾವು ಮಾಡುವಂಥದ್ದು. ಹಾಗಾಗಿ ಕಾಲದ ನಿಯಮವನ್ನು ಆದಷ್ಟು ಗಮನಿಸ್ಕೊಂಡು ನಾವು ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಿಲ್ಲ ಅಂತಾದರೂ ಕೂಡ ಅನೇಕ ದುಸ್ವಪ್ನಗಳು ಬೀಳುತ್ತೆ ಎಂಬುದಾಗಿ ಶಾಸ್ತ್ರಗಳು ಹೇಳುತ್ತೆ. ಹಾಗೆ ಮಲ್ಕೊಳ್ಳುವಂತಹ 1 ಗಂಟೆ ಮುಂಚೆ, ಈಗ 10 ಗಂಟೆಗೆ ಮಲ್ಕೊಳ್ತೀರ, 9 ಗಂಟೆಗೆ ನಾಳೆಗೆ ಏನೇನು ಹೋಗಬೇಕು, ಏನೇನು ಮಾಡಬೇಕು, ಇನ್ನೊಂದು ವಾರ ಏನು ಮಾಡಬೇಕು, ಮುಂದಿನ ವಾರ ಏನು ಮಾಡಬೇಕು, ಅಥವಾ ಈ ತಿಂಗಳ ಎಂಡಿಗೆ ಏನು ಮಾಡಬೇಕು, ಅಥವಾ ಹೀಗೆ ಒಂದು 3 ತಿಂಗಳವರೆಗೂ ಕೂಡ ನೀವು ಪ್ಲ್ಯಾನ್ ಮಾಡಿಕೊಳ್ಳಿ. ತೀರಾ ಮುಂದೆ ಪ್ಲ್ಯಾನ್ ಮಾಡಿಕೊಂಡ್ರೆ ಅದು ಸಕ್ಸಸ್ಫುಲ್ ಆಗೋದು ಕಷ್ಟ. ಆದರೆ ಒಂದು 3 ತಿಂಗಳವರೆಗೆ ಈ ನಾವು ಫೆಬ್ರವರಿಯಲ್ಲಿದ್ದೇವೆ, ಮಾರ್ಚ್, ಏಪ್ರಿಲ್, ಮೇ ಏನೇನು ಮಾಡಿಕೊಳ್ಬೇಕು, ಏನೇನು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಯಾಕಂದರೆ ಏನು ಹೇಳುತ್ತೆ ಶಾಸ್ತ್ರ ಅಂತಂದರೆ 2 ವಿಧಿಯನ್ನು ಹೇಳುತ್ತೆ. ಒಂದನೇದಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ಚಿಂತಯೇದಾತ್ಮನೋಹಿತಂ ಎಂಬುದಾಗಿ ಹೇಳ್ತದೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಏನೇನು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಇವತ್ತಿನ ದಿವಸ ಏನೇನು ಕೆಲಸ ಮಾಡಿದ್ರೆ ಜಗತ್ತಿಗೆ ಒಳ್ಳೆಯದಾಗುತ್ತೆ, ನಮಗೆ ಒಳ್ಳೆಯದಾಗುತ್ತೆ, ಏನೇನು ನಾವು ಮಾಡಬೇಕು, ಯಾವ ತರಹ ಸಮಯಗಳನ್ನು ಸೇರಿಸಬೇಕು. ಯಾಕಂದರೆ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಯಾವುದು ಹೇಳಿ? ಸಮಯ ಅಲ್ವಾ? ಆ ಸಮಯ ಕಳೆದು ಹೋದರೆ ಹೋಯಿತು, ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ. ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ ಕ್ಷಣತ್ಯಾಗೆ ಕುತೋ ವಿದ್ಯಾ ಕ್ಷಣತ್ಯಾಗೆ ಕುತೋ ಧನಂ ಎಂಬುದಾಗಿ ಒಂದು ಸುಭಾಷಿತ ಹೇಳಿದ್ರು. ಒಂದು ಕಣವನ್ನು ಹೇಗೆ ಸಣ್ಣ ಅಕ್ಕಿ ಕಾಳನ್ನು ಸೇರಿಸಬೇಕು, ಭತ್ತವನ್ನು ಸೇರಿಸಬೇಕಲ್ವ ನಾವು ಊಟ ಮಾಡಬೇಕು ಅಂತಂದರೆ, ಹಾಗೇ ಒಂದೊಂದು ಸಮಯವನ್ನು ಕೂಡ 3 ನಿಮಿಷ, 5 ನಿಮಿಷ, ಅರ್ಧ ಗಂಟೆ ಸೇರಿಸಬೇಕು. ಹಾಗೆ ಸೇರಿಸಿದಾಗ ಮಾತ್ರ ದೊಡ್ಡ ಸಮಯ ಆಗುತ್ತೆ. ಮನುಷ್ಯನ ಜೀವನ ಬಹಳ ಅಲ್ಪವಾದಂತಹ ಒಂದು ಜೀವನ. ಒಂದು 60 ವರ್ಷವೋ 70 ವರ್ಷವೋ, ಕೆಲವು ಜನ 120 ವರ್ಷ ಪೂರ್ಣಾಯುಷ್ಯ ಅಂತ ಜ್ಯೋತಿಷ್ಯ ಹೇಳಿದ್ರೂ ಕೂಡ ಒಂದಷ್ಟು ವರ್ಷ ಮನುಷ್ಯ ಬದುಕ್ತಾನೆ. ಅದರಲ್ಲಿ ಅರ್ಧ ದಿವಸ ನಿದ್ರೆಯಲ್ಲಿ ಹೋಗುತ್ತೆ, ಇನ್ನೊಂದು ಅರ್ಧ ದಿವಸ ಪ್ರಯಾಣದಲ್ಲಿ ಹೋಗುತ್ತೆ. ಇನ್ನು ಇರುವಂತಹ ಒಂದು ಅಲ್ಪ ಸಮಯ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಥವಾ ಸಾಧನೆ ಮಾಡಲಿಕ್ಕೆ, ಏನಾದರೂ ಹೋರಾಟ ಮಾಡಲಿಕ್ಕೆ ಅಲ್ವಾ, ಆ ಸಮಯವನ್ನು ನಾವು ಹಾಳು ಮಾಡ್ಕೊಳ್ತಾ ಹೋಗಿಬಿಟ್ರೆ ನಮಗೆ ಜಗತ್ತಿನಲ್ಲಿ ಆ ಭಗವಂತನ ಇಷ್ಟೆಲ್ಲ ಕೊಟ್ಟದಕ್ಕೇನು ಪ್ರಯೋಜನ ಆಗುವುದಿಲ್ಲ. ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ಅನಂತರದಲ್ಲೂ ಕೂಡ ಯೋಚನೆ ಮಾಡಬೇಕು. ರಾತ್ರಿ ನಿದ್ರೆ ಮಾಡುವಂತಹ 1 ಗಂಟೆ ಮುಂಚೆಯೂ ಕೂಡ ಒಳ್ಳೆಯ ಚಿಂತನೆ ಮಾಡಬೇಕು. ಹಾಗೂ ಒಳ್ಳೆಯ ಚಿಂತನೆ ಮಾಡದಂತಹ ಒಂದು ಒಳ್ಳೆಯ ಮನಸ್ಸಿನ, ಸೂಕ್ಷ್ಮವಾದಂಥ ಮನಸ್ಸಿನಿಂದ ಒಳ್ಳೆಯ ರೀತಿಯಾದಂತಹ ನಮಗೆ ಶಕುನಗಳು ಕನಸು ಬೀರಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು 6ನೇದಾಗಿ ಇನ್ನೊಂದು ಬಹಳ ಮುಖ್ಯವಾಗಿ, ನಾವು ಎಷ್ಟೋ ಸಲ ಯೋಚನೆ ಮಾಡ್ತೇವೆ, ನಾವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜಗತ್ತಿನಲ್ಲಿ ಆಗೋದಿಲ್ಲ. ನಾವು 100 ಅಂದ್ಕೊಂಡ್ರೆ ಅದರಲ್ಲಿ ಒಂದು 10-20% ಮಾತ್ರ ಆಗುತ್ತೆ, ಇನ್ನು 80% ಆಗೋದಿಲ್ಲ. ಅದೆಲ್ಲ ವಿಧಿಯಿಂದ ಯಾವ್ಯಾವ ಕಾಲಕ್ಕೆ ಮಳೆ ಆಗಬೇಕು, ಬೆಳೆ ಆಗಬೇಕು ಆಗುತ್ತೆ. ಆದರೆ ನಾವೇನು ಮಾಡಬೇಕು? ಭಗವಂತ ನಮಗಿದನ್ನು ಅನುಗ್ರಹ ಮಾಡ್ತಾನೆ, ನಮ್ಮ ಕೈಯಿಂದ ಇದು ಶಕ್ತಿ ಇದೆ, ನಾವು ಮಾಡಲಿಕ್ಕೆ ಸಾಧ್ಯವಾಗತ್ತೆ ಹೇಳುವಂತಹ ನಮ್ಮನ್ನು ನಾವು ಹುರಿದುಂಬಿಸ್ಕೊಳ್ತಾ ಇರಬೇಕು. ಯಾಕಂದರೆ ಎಷ್ಟೋ ಸಲ ನಾವು ಬಹಳ ಮುಖ್ಯವಾಗಿ ನೋಡ್ತೇವೆ, ಎಷ್ಟೋ ಜನ ಕೇಳ್ತಾರೆ, ಅವನ ಕೈಯಲ್ಲಿ ಏನೂ ಆಗಲ್ಲ, ಏನೂ ಪ್ರಯೋಜನ ಇಲ್ಲ, ಹಾಗೆ ಹೀಗೆ ಅವನನ್ನು ತುಚ್ಛವಾಗಿ ಬಹಳ ಕೀಳಾಗಿ ಹೇಳ್ತಾರೆ. ಆದರೆ ನಾವಿನ್ನೊಬ್ಬರಿಗೆ ಹೇಳುವಂಥದ್ದನ್ನು ಕಡಿಮೆ ಮಾಡಬೇಕು. ಮತ್ತು ನಾವು ಕೂಡ ನಮ್ಮ ಶರೀರಕ್ಕೆ, ನಮ್ಮ ಮನಸ್ಸಿಗೆ, ನಮಗೆ ನಾವೇನು ಮಾಡಿಕೊಳ್ಬೇಕು ಅಂದರೆ ಖಂಡಿತವಾಗೂ ಸಾಧನೆ ಮಾಡ್ತೇನೆ ಹೇಳುವುದನ್ನು ನಾವು ಹೇಳ್ಕೊಳ್ತಾ ಬರಬೇಕು. ಯಾಕಂದರೆ ಆ ಸಾಧನೆ ಮಾಡಿರುವಂಥ ಯಾವುದೋ ಒಂದು ಅಲ್ಪವಾದಂಥ ವಿಷಯಗಳಿದ್ದರೂ ಕೂಡ ನೋಡಿ, ಇವತ್ತು ನಾನು ಇಂತಹ ದೊಡ್ಡ ಸ್ಟೇಜಲ್ಲಿ ಸುಮಾರು 500, 600 ಅಥವಾ 150, 10 ಜನ ಇರಲಿ, ನಾನು ಮಾತಾಡಿದ್ದೇನೆ ನೋಡಿ, ಆ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನಲ್ಲ, ನಾನು ಇನ್ನೂ ಇದನ್ನು ಬೆಳೆಸ್ತೇನೆ ಹೇಳುವಂತಹ ಒಂದು ಪುಟ್ಟದಾದಂತಹ ನಮ್ಮ ಮನಸ್ಸಿಗೆ, ಶರೀರಕ್ಕೆ ಅದನ್ನೆಲ್ಲ ನಾವು ತುಂಬುತ್ತಾ ಬರಬೇಕು. ಅದು ಬಹಳ ಮುಖ್ಯವಾದಂಥ ಅಂಶ. ಹಾಗೆ ಅನಂತರದಲ್ಲಿ
ಮತ್ತು ನೋಡಿ ಇನ್ನೊಂದು ದುರ್ಗಾ ಕವಚ ಸ್ತೋತ್ರ, ಕೀಲಕ ಸ್ತೋತ್ರ ಮತ್ತು ಅರ್ಗಲಾ ಸ್ತೋತ್ರ ಹೇಳುವಂತಹ ಒಂದು ಸ್ತೋತ್ರಗಳಿದ್ದಾವೆ. ಹಿಂದೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಕೂಡ ಗಮನಿಸಿ. ಅದನ್ನು ಕೂಡ ನಿದ್ರೆ ಮಾಡುವ ಪೂರ್ವದಲ್ಲಿ ಕೇಳ್ತಾ ಬನ್ನಿ. ಕೇಳ್ತಾ ಬಂದರೆ ಏನಾಗುತ್ತೆ, ದುಸ್ವಪ್ನ ದುಶ್ಶಕುನ ದುರ್ಗತಿ ದುರ್ಮನಸ್ಯ, ಇದೆಲ್ಲ ಅನೇಕ ಕೆಟ್ಟ ರೀತಿಯಾದಂತಹ ಶಕುನಗಳು, ಸ್ವಪ್ನಗಳು ಮತ್ತು ಅನೇಕ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ, ಅದೆಲ್ಲ ಆಗಲ್ಲ ಹೇಳುವಂಥದ್ದು, ಅದೆಲ್ಲ ದೂರವಾಗ್ತಾ ಹೋಗುತ್ತೆ. ಹಾಗಾಗಿ ಈ ಚಂಡಿಕಾ ಪಾರಾಯಣ ಇದ್ದರೆ ಅದನ್ನು ಕೇಳಿಸ್ಕೊಳ್ಳಿ, ತುಂಬ ದೊಡ್ಡದಾದಂಥದ್ದು. ಅದಕ್ಕೆ ಸಪ್ತಶತಿ 700 ಶ್ಲೋಕಗಳ ಮಹಾಮಂತ್ರಗಳಿದ್ದಾವೆ. ಪ್ರತಿಯೊಂದು ಮಂತ್ರಗಳಲ್ಲೂ ಕೂಡ ವಿಶೇಷವಾದಂಥ ಒಂದು ಶಕ್ತಿಗಳಿದೆ. ಆ 700 ಶ್ಲೋಕಗಳನ್ನು ಕೂಡ ಕೇಳಿಸ್ಕೊಳ್ಳಿ, ಒಳ್ಳೆಯದೇ. ಅದಕ್ಕೇನು ಸಮಯ ಕೇಳಿಸ್ಕೊಳ್ಳಿಕ್ಕೆ ಸಮಯ ಇಂಥದ್ದು ಅಂತೇನಿಲ್ಲ. ನಾವು ಈ ಮಂತ್ರಗಳನ್ನೆಲ್ಲ ಆದಷ್ಟು ಪಠನೆ ಮಾಡುವಾಗ, ಕೇಳಿಸ್ಕೊಳ್ಳುವಾಗ ಆದಷ್ಟು ಮನಸ್ಸು ಶುದ್ಧಿ ಇರಬೇಕು ಮತ್ತು ಮಾಡುವಂಥ ಒಂದು ವ್ಯವಸ್ಥೆ ಸರಿಯಾಗಿ ಮಾಡಬೇಕು. ಹೇಗೋ ಎಲ್ಲೆಲ್ಲೋ ನಾವು ಮಾಡುವಂಥ ಪ್ರಯತ್ನ ಮಾಡಬಾರದು. ಆದಷ್ಟು ಮಂತ್ರಗಳನ್ನು ಶುದ್ಧಿಯಿಂದ ಮಾಡಿದಾಗ ಅದು ಉತ್ತಮವಾದಂಥ ಫಲಿತಾಂಶ ಸಿಗುತ್ತೆ. ಅದು ನಮ್ಮ ಕಣ್ಣಿಗೆ ಇಮಿಡಿಯೇಟಾಗಿ ಕಾಣದೇ ಇರಬಹುದು, ಆದರೆ ಮಂತ್ರಗಳು ಫಲ ಕೊಟ್ಟೇ ಕೊಡುತ್ತೆ. ಯಾಕಂದರೆ ಒಂದು ಬೀಜ ಹಾಕಿದ ಮೇಲೆ ಅದು ಗಿಡವಾಗಿ ಮರವಾಗಲೇಬೇಕು, ಹಣ್ಣನ್ನು ಕೊಡಲೇಬೇಕದು. ಅದು ಪ್ರಕೃತಿದತ್ತವಾಗಿ ಒಳ್ಳೆಯದು ಕೂಡ ಕೊಡ್ಬೋದು, ಕೆಟ್ಟದ್ದು ಕೂಡ ಕೊಡ್ಬೋದು. ಕೆಲವೊಂದು ಬೀಜ ಸರಿಯಾಗಿ ಹಾಕಿಲ್ಲ ಅಂತಾದರೆ ಅಶ್ರದ್ಧೆಯಿಂದ ಮಾಡಿದ್ರೆ ಆ ಬೀಜ ಕೊಳೆತು ಕೂಡ ಹೋಗ್ಬೋದು. ಹಾಗಾಗಿ ಅಶ್ರದ್ಧೆಯಿಂದ ಮಂತ್ರಗಳನ್ನು ಪಠನೆ ಮಾಡಿದ್ರೆ ಆ ಮಂತ್ರಗಳು ನಮಗೆ ಫಲ ಕೊಟ್ಟೇ ಕೊಡುತ್ತೆ. ಹಾಗಾಗಿ ಅಂತಹ ಮಂತ್ರಗಳನ್ನು ಪಠನೆ ಮಾಡುವಂಥದ್ದು, ಇದಿಷ್ಟು ಮಾಡ್ತಾ ಹೋದರೆ ಆ ದುಸ್ವಪ್ನಗಳೆಲ್ಲ ದೂರವಾಗುತ್ತೆ. ಎಲ್ಲರಿಗೂ ಕೂಡ ಸುಸ್ವಪ್ನವಾಗಲಿ ಅಂಥೇಳಿ ಭಗವಂತನ ಭಕ್ತಿಯನ್ನು ಸ್ಮರಣೆ ಮಾಡ್ತಾ, ನಿಮಗೂ ಇಂತಹ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಈ ವಿಡಿಯೋ ಕೊನೆಯಲ್ಲಿ ಕಮೆಂಟ್ ಮಾಡಿ. ಸಮಯ ಆದಾಗ ತಿಂಗಳಲ್ಲಿ 1-2 ವಿಡಿಯೋ ಇಂಥದ್ದನ್ನು ಕೂಡ ನಾವು ಮಾಡಿ ಅಪ್ಲೋಡ್ ಮಾಡೋಣ. ನಿಮ್ಮ ಸಹಾಯ ಸಹಕಾರ ಹೀಗೆ ಇರಲಿ. ಒಂದು ಲೈಕು, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರಿಗೂ ಕೂಡ ಭಗವಂತ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.